ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ದೃಷ್ಟಿಲಿ ನಮ್ ಕೌಶಿಕ್ಗೋಸ್ಕರ ಒಬ್ಳು ಒಳ್ಳೆ ಹುಡುಗಿ ಇದ್ದಾಳೆ. ಅವಳಂತೂ ಏಕ್ದಮ್ ನಮ್ ಕೌಶಿಕ್ಗೆ ಪರ್ಫೆಕ್ಟ್ ಆಗಿರ್ತಾಳೆ. ಆದ್ರೆ 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 ಕೌಶಿಕ್ಗೆ ಯಾರು ಏನು ಹೇಳ್ಬಾರ್ದು. ಯಾಕಂದ್ರೆ ಅವನೊಂದ್ ವೇಳೆ ಬೇಡ ಅಂದ್ಬಿಟ್ರೆ ಕೌಶಿಕ್ ಹೇಳ್ದೆ ಈ ಮದ್ವೆನ ಹೇಗ್ ಒಪ್ಸೋದು? ನಾವಿದೀವಲ್ಲಪ್ಪ, ನಾವೆಲ್ಲ ನೋಡ್ಕೋತೀವಿ. ಈಗ ಫಿಕ್ಸ್ ಅಲ್ವಾ? ಸಂಜೆ 6 ಗಂಟೆಗೆ ನಮ್ಮ ಮನೆಗ್ ಬನ್ನಿ ಅಂತ ಕರಿತೀನಿ. ₹25,000 ಲೆಹಂಗಾ ಇದು. ಸ್ವಲ್ಪ ಚೆನ್ನಾಗಿ ಹೊಲಿದ್ ಕೊಡು. ಮೊದಲನೇ ಸಲ ಬರ್ತಿದ್ದೀರಾ ನೀತಾ ಅಕ್ಕ? ನಾನು ಸಖತ್ತಾಗಿ ಹೊಲಿತೀನಿ, ನೋಡ್ತಾ ಇರಿ. ನಾಡಿದ್ದೇ ಮದ್ವೆ ಇರೋದು, ಬೇಗ ಸಿಗುತ್ತೆ ಅಲ್ವಾ? ಖಂಡಿತ ಸಿಗುತ್ತೆ, ನೀವು ಟೆನ್ಷನ್ ತಗೋಬೇಡಿ. ಹೀರೋಯಿನ್ಸ್ ಹಾಕ್ತಾರೆ ಅಲ್ವಾ, ಹಾಗೆ ಹೊಲಿದ್ ಕೊಡ್ತೀಯಲ್ವಾ? ಹಾಗೆ ಹೊಲಿತೀನಿ, ನೋಡ್ತಾ ಇರಿ. ನೀವು ಹೀರೋಯಿನ್ ತರ ಕಾಣಿಸ್ತೀರಾ. ಬಾವಾ ಹಾಗೆ ನೋಡ್ತಾ ನಿಂತ್ ಬಿಡ್ತಾರೆ. ಬಟ್ಟೆನ ಹುಷಾರಾಗಿಟ್ಕೋ, ಅದ್ ತುಂಬಾ ಕಾಸ್ಟ್ಲಿ ಇದೆ. ಕಂದ, ವೈನಿಧಿ ಈ ಕೆಲ್ಸ ಎಲ್ಲ ಬಿಡು. ಅರ್ಜೆಂಟ್ ಆಗಿ ಈ ಶಂಕ ತಗೊಂಡ್ ಹೋಗಿ ಅಮ್ಮವ್ರ ಹತ್ರ ಕೊಟ್ಬಿಟ್ ಬಾರಮ್ಮ. ಚಿಕ್ಕಿ, ನಾನ್ ಕೆಲ್ಸ ಮಾಡ್ತಿದ್ದೀನಿ, ನಾನು ಆಮೇಲೆ ಕೊಡ್ತೀನಿ. ಕೆಲ್ಸ ಎಲ್ಲ ಬಿಡಮ್ಮ, ಅರ್ಜೆಂಟ್ ಇದೆ. ಅಲ್ಲಿ ಪೂಜೆ ನಡೀತಿದೆ, ಅಲ್ಲಿ ಈ ಶಂಕದ ಅಗತ್ಯ ತುಂಬಾನೇ ಇದೆ. ವರ್ಷಾನ್ಗಟ್ಲೆಯಿಂದ ನಡ್ಕೊಂಡ್ ಬಂದಿರೋದು ಭಂಗ ಆಗ್ಬಾರ್ದು. ಹೋಗಮ್ಮ. 1 ನಿಮಿಷ ಇರಿ. ಅಯ್ಯೋ, ಇದನ್ನೆಲ್ಲ ನಾನ್ ನೋಡ್ಕೋತೀನಿ. ತಗೊಳ್ಳಿ, ನೀವ್ ಇದನ್ನ ನೋಡ್ಕೊಳ್ಳಿ, ನಾನು ಈಗ್ಲೇ ಬರ್ತೀನಿ. ಸರಿಯಾಗಿ ತಗೊಂಡ್ ಹೋಗಮ್ಮ. ಆ ಶಂಕ ಅವ್ರಿಗೆ ತುಂಬಾ ಮುಖ್ಯ. ಸರಿ ಸರಿ ಚಿಕ್ಕಿ, ನಾನು ಹೋಗ್ ಬರ್ತೀನಿ. ನನಗ್ ತುಂಬಾ ಹಸುವಾಗ್ತಿದೆ. ಬದ್ನೆಕಾಯಿ ಪಲ್ಯ ಮಾಡಿ ನಾನು ಬಂದ್ ತಿಂತೀನಿ.